ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಡಿಸಿಸಿ ಬ್ಯಾಂಕ್ನವರು ಮಾರಾಟ ಮಾಡಿದರೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಶಾಸಕ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಡಿಸಿಸಿ ಬ್ಯಾಂಕ್ ಸೆಪ್ಟೆಂಬರ್ 2ರಂದು ಮಾರಾಟಕ್ಕೆ ಹರಾಜು ಮಾಡಲು ಮುಂದಾಗಿದ್ದು, ತಕ್ಷಣ ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ಮಾರಾಟದ ಹರಾಜು ನಿಲ್ಲಿಸಬೇಕು. ತಡೆ ಹಿಡಿಯದೇ ಇದ್ದಲ್ಲಿ ಬೃಹತ್ ಹೋರಾಟ ಮಾಡುತ್ತೇವೆ ಎಂದರು. ಷೇರುದಾರರ ಹಣದಿಂದ ಬಿಎಸ್ಎಸ್ಕೆ ಕಾರ್ಖಾನೆ ಆರಂಭ ಮಾಡಲಾಗಿದೆ. ಸುಮಾರು 26,000ಕ್ಕೂ ಹೆಚ್ಚು ಜನರು ಷೇರುದಾರರು ಇದ್ದಾರೆ. ಜಿಲ್ಲೆಯ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದಾಗಿ ಈ ಕಾರ್ಖಾನೆ ಪುನಶ್ಚೇತನ ಆಗಬೇಕು. ಆದರೆ ಸರ್ಕಾರದ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಕಾರ್ಖಾನೆಗೆ ಇಂತಹ ಪರಿಸ್ಥಿತಿ ಬಂದಿದೆ ಎಂದು ತಿಳಿಸಿದರು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ಕಾರ್ಖಾನೆಯ ಮಾಜಿ ಅಧ್ಯಕ್ಷ ವೀರಣ್ಣ ಪಾಟೀಲ್ ಅವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಕಾರ್ಖಾನೆ ಉತ್ತಮವಾಗಿತ್ತು. ಆದರೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮತ್ತು ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವರ ಕಾರ್ಖಾನೆಯಲ್ಲಿ ನಿರ್ದೇಶಕರಾಗಿದ್ದ ನಂತರ ಕಾರ್ಖಾನೆ ಸಂಪೂರ್ಣವಾಗಿ ದಿವಾಳಿಯಾಗಿದೆ ಎಂದು ಶಾಸಕ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಆರೋಪಿಸಿದರು. ವಿದ್ಯಾಸಾಗರ್, ರಾಜ್ಯ ತಮಿಳು ಕನ್ನಡ ನ್ಯೂಸ್, ಹುಮನಾಬಾದ್. ಅನುಮತಿ ಪಡೆಯುವ ಅವಕಾಶತೆ ಇರುವುದಿಲ್ಲೆಂದು ಮಾನ್ಯ ಅಧ್ಯಕ್ಷರು ತಿಳಿಸಿದರು. ಹರಾಜಿನ ಕಾರ್ಖಾನೆ ಹೆಸರು ನಮೂದಿಸದೆ ಕೇವಲ ಕಾರ್ಖಾನೆಯ ಕಟ್ಟಡದ ದಾಖಲಾತಿಗಳ ವಿವರಗಳನ್ನು ಮತ್ತು ಆಸ್ತಿಯ ಎಕರೆ, ಗುಂಟೆ ಮತ್ತು ಸರ್ವೆ ನಂಬರ್ಗಳಲ್ಲಿ ಬರುವ ಕಟ್ಟಡಗಳನ್ನು, ಪ್ಲಾಂಟ್ ಅಂಡ್ ಮಷಿನರಿ ಮತ್ತು ಇದಕ್ಕೆ ಸಂಬಂಧಿಸಿದ ಎಲ್ಲ ಆಸ್ತಿಗಳ ಹರಾಜು ಪತ್ರಿಕೆ ಕೂಡಲೇ ಆರಂಭಿಸಲು ಮಾನ್ಯ ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಾಹಕರಿಗೆ ಸೂಚಿಸಿ ಸರ್ವಾನುಮತ ಅಂತಂದ್ರೆ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಠರಾವ್ ಪಾಸು ಮಾಡಲಾಯಿತು. ಮತ್ತು ಅವಾಗೇ ತಾವು ಉಪಾಧ್ಯಕ್ಷರಿದ್ದೀರಿ. ಆ ಒಂದು ಸಮಯದಲ್ಲೇ ನನಗೆ ಏನು ಗೊತ್ತು, ತಾವು ಹರಾಜು ಪ್ರಕ್ರಿಯೆ ಮಾಡ್ಬೇಕಂತಿದ್ರಿ, ನಮ್ಮ ಸಮ್ಮತಿ ಇಲ್ಲ ನಿಮಗೆ, ಅವಾಗೆ ಬಹಿಷ್ಕಾರ ಮಾಡೋದಿತ್ತು. ಇದಕ್ಕೆ ಇಲ್ಲೊಂದು ಅಲ್ಲೊಂದು ಅಂದರೆ ಏನು, ಅಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರು MD ಮತ್ತೆ ಅಲ್ಲಿನ ಅಧ್ಯಕ್ಷರಿಗೆ ಸಹಿ ಮಾಡುವಂತ ಪದ್ಧತಿ ಇದೆ, ಇವತ್ತು ಸರ್ಕಾರದಿಂದ ಕೂಡ ಇದೆ. ಆದರೆ ನಮ್ಮ ಈ ಒಂದು ಸಮಯದಲ್ಲಿ 2015ರಿಂದ 2020 ಅವಾಗ ಏನಿತ್ತು ಅಂತಂದ್ರೆ ಟ್ರಿಪಲ್ ಸಿಗ್ನೇಚರ್ ಬೇಕಾಗಿತ್ತು, ಮೂವರ್ದು. ಯಾರ್ಯಾರದು ಅಂತಂದ್ರೆ ಅಧ್ಯಕ್ಷರದು, MDದು, ಮನೆ ಭೀಮರಾವ್ ಪಾಟೀಲ್ ಅವ್ರದ್ದು. ಯಾಕೆ ಅಂತಂತಂದ್ರೆ ತಮಗೆಲ್ಲ ಕೂಡ ಗೊತ್ತು ಯಾಕೆ ಅವ್ರದ್ದು ಸಿಗ್ನೇಚರ್ ಬೇಕಾಗಿತ್ತು. ಅವುಗಳು ಕೂಡ ಹಿಂದಕ್ಕೆ DCC ಬ್ಯಾಂಕ್ಲಿಂದ ಗ್ಯಾರಂಟಿ ಕೊಟ್ಟೆ, ದುಡ್ಡು ತಗೊಂಡೆ, ಲೋನ್ ತಗೊಂಡೆ ನಡ್ಸ್ಕೊಂಡು ಹೋಗ್ತಾ ಇದ್ರು. ಏನು 2015ರಿಂದ ಇದಾಗ್ತಾ ಅವಾಗೊಂದು ಕೂಡ ನೋಡಿ, 2015ರಿಂದ 2020 ಎಷ್ಟು ಮಾಡಿದ್ದಾರೆ ಅಂದರೆ 2015ರಿಂದ 16 55 ದಿವಸ ನಡೆಸಿ 67,659 ಮೆಟ್ರಿಕ್ ಟನ್ ನುಡಿಸಿದ್ದಾರೆ. ಅದು ಕೆಪಾಸಿಟಿ ಇರೋದು 5 ಲಕ್ಷ ಮಾಡಬೇಕು ವರ್ಷಿಗೆ. ಆದರೆ ಎಷ್ಟು ಮಾಡೋರು 67,669. 16-17 ಸಾಲಿನಲ್ಲಿ 39 ದಿವಸ ನಡೆಸಿ 42,129 ಕ್ರಷಿಂಗ್ ಆಗ್ತು. 2017-18ರಲ್ಲಿ 29 ದಿವಸ ನಡೆಸಿ ಖಾಲಿ 20,612 ಮೆಟ್ರಿಕ್ ಟನ್ ನುರಿಸಿದ್ರು. ಮತ್ತು 18-19ರಲ್ಲಿ 60 ದಿವಸ ನಡೆಸಿ 72,909 ಟನ್ ಅನ್ನು ನುರಿಸಿದ್ರು. 2019-20ರಲ್ಲಿ ಮತ್ತೆ ಬಂದಾಗ್ತು. ಈ ಥರ ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ, ಅವಾಗ ತಮ್ಮದೇ ಸರ್ಕಾರ ಇತ್ತು, ಸರ್ಕಾರದಿಂದ ದುಡ್ಡು ತಗೊಂಡು ಬಂದಿದ ಅಂತ ಹೇಳ್ತೀರಿ. ಮತ್ತು ಕೃಷಿಗೆ ಯಾಕೆ ಕಮ್ಮಿ ಆಗ್ತು, ಮತ್ತು ಟ್ರಿಪಲ್ ಇಂದಕ್ಕೂ ಕೂಡ ಹಿಂಗೆ ಇತ್ತು. 2015ನಲ್ಲಿ ಅವಾಗ ಇವರು ಕೂಡ ಡೈರೆಕ್ಟರ್ ಆಗಿರೋ ಮಾಜಿ ಶಾಸಕರು, ಇವರು ಸೋದಂತ ಭೀಮರಾವ್ ಪಾಟೀಲ್ ಕೂಡ ಇವತ್ತು ಆ ಒಂದು ಫ್ಯಾಕ್ಟ್ರಿನಲ್ಲಿ ನಿರ್ದೇಶಕರಾಗಿದ್ದರು. ಆ ಒಂದು ಸಮಯದಲ್ಲಿ ಕೂಡ ತಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಆ ಒಂದು ಸಮಯದಲ್ಲಿ ಕೂಡ ಏನಾಗ್ತು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲೇ ಯಾವುದೇ ಒಂದು ಫ್ಯಾಕ್ಟ್ರಿಗಳು ಯಾರು ರಿಯಲ್ ಎಸ್ಟೇಟ್ದವ್ರು ಬಿ ತಗೋಬಹುದು, ಯಾರು ಕೂಡ ತಗೋಬಹುದು. ಅದಕ್ಕಾಗಿ ತಾವು ಕಾಳಜಿ ವಹಿಸಿ ಮಾಡಿದಾಗ ಅವರು ಶುಗರ್ ಸೆಕ್ರೆಟರಿ ಅವರಿಗೆ ಬರೆದರು, ಪರಿಶೀಲನೆ ಮಾಡಿ ಟೆಂಡರ್ ತೆಗೆಯಲು ಕ್ರಮ ಕೈಗೊಳ್ಳಿ. ಇವತ್ತ ನಮ್ಮ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳೇ ಇವತ್ತ ಶುಗರ್ ಸೆಕ್ರೆಟರಿಗೆ ಕೊಟ್ಟಿದ್ದಾರೆ. ಆದರೆ ಈ ಒಂದು ಸರ್ಕಾರದಲ್ಲಿ ನೋಡ್ರಿ ಯಾವ ಥರ ಆಗ್ತಾ ಇದೆ ಅಂದರೆ, ಇವತ್ತು ಮುಖ್ಯಮಂತ್ರಿಗೆ ಕೊಟ್ಟಂತ ಆದೇಶಕ್ಕೆ ಅವರಿಗೆ ಬೆಲೆ ತಪ್ಪಲೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಒಂದು ಕಡೆ
ಕೊಡ್ತಾರ. ಆದ್ರೆ ಈ DCC ಬ್ಯಾಂಕ್ನವ್ರು ಏನಂತಾರ, ನಾವು ಸರ್ಕಾರದ ಯಾವುದು ಕೂಡ ಕೇಳಲ್ಲ. ನಾವು ಲಾಸ್ಟ್ ಟೈಮ್ KDP ಮೀಟಿಂಗ್ ನಲ್ಲಿ ಕೂಡ ಕೇಳಿದಾಗ ಏನಂತಂದ್ರು, ಯಾವ ತರ ರನ್ ಫ್ಯಾಕ್ಟ್ರಿ ಬಾಗಲಕೋಟ್ನಲ್ಲಿ ಏನು ರನ್ ಫ್ಯಾಕ್ಟ್ರಿ ಲೀಸ್ ಕೊಟ್ಟಿದಾರ ಸರ್ಕಾರದಿಂದ, ಅದೇ ಮಾದರಿಯಲ್ಲಿ ನಮ್ಮ BSSI ಕಾರ್ಖಾನೆ ಕೂಡ ನಾವು ಲೀಸ್ ಕೊಡ್ಬೇಕಂತ ಹೇಳಿದಾಗ ಸರ್ಕಾರದವ್ರು ತಪ್ಪು ಮಾಡ್ಯಾರ, ನಾವು ಮಾಡ್ಲಕ್ಕಾಗಲ್ಲ ಅಂತ. ಇಂದಕ್ಕೂ ಕೂಡ ಹಿಂಗೆ ಇತ್ತು. 2015ನಲ್ಲಿ ಅವಾಗ ಇವರು ಕೂಡ ಡೈರೆಕ್ಟರ್ ಆಗಿ ಮಾಜಿ ಶಾಸಕರು ಇವರು ಸೋದಂತ ಭೀಮರಾವ್ ಪಾಟೀಲ್ ಕೂಡ ಇವತ್ತ ಆ ಒಂದು ಫ್ಯಾಕ್ಟ್ರಿನಲ್ಲಿ ನಿರ್ದೇಶಕರಾಗಿದ್ದರು. ಆ ಒಂದು ಸಮಯದಲ್ಲಿ ಕೂಡ ತಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಆ ಒಂದು ಸಮಯದಲ್ಲಿ ಕೂಡ ಏನಾಗ್ತು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲೇ ಯಾವುದೇ ಒಂದು ಫ್ಯಾಕ್ಟ್ರಿಗಳು ಕೂಡ ಹೇಳ್ತಾರೆ. ಆದ್ರೆ ಈಗಾಗಲೇ ತಾವು ನೋಡಿ ಏನಾಗ್ತಾ ಇದೆ ಅಂತ, ಇಡೀ ಜಿಲ್ಲೆನೇ ಇದರ ವಿರುದ್ಧವಾಗಿದೆ. ಏನ್ ಇವರು ಮಾರಾಟ ಮಾಡ್ಲಕ್ಕೆ ಹೋಗ್ತಾ ಇದ್ದಾರೆ. ಇವತ್ತ ಸಾವಿರಾರು ಕಾರ್ಯಕರ್ತರು, ನಾನು ಕೂಡ ನಿನ್ನೆ ಬೆಂಗಳೂರಿಗಿದ್ದಾಗ ನಾನು ಮಾಧ್ಯಮ ಮುಖಾಂತರ ನೋಡಿದೆ, ಸಾವಿರಾರು ರೈತ ಮುಖಂಡರುಗಳು, ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅವರು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ, ನೀವು ಮುಂದೆ ಬೇಗನೆ ಇದಕ್ಕೆ ಲೀಸ್ ಕೊಟ್ಟು ಪ್ರಾರಂಭ ಮಾಡಿಲ್ಲ, ನೀವು ಮಾಡ್ಲಕ್ಕೆ ಏನಾರ ಹೋದ್ರು ಅಂತಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಾಗೆ ಏನ್ ಕಾರ್ಮಿಕರು ಕೂಡ ಇದ್ದಾರೆ, ಸುಮಾರು 500-600 ಕಾರ್ಮಿಕರು ಕೂಡ ಇದ್ದಾರೆ. ಅವರೆಲ್ಲ ರೂಢಿ ಬಂದಿದ್ದಾರೆ. ಅವ್ರಿಗೆ ಪಾಪ ಕರೆಂಟ್ ಬಿಲ್ ಕಟ್ಟುವಂತ ಪರಿಸ್ಥಿತಿನೂ ಕೂಡ ಇಲ್ಲ. ಪಾಪ ಅವ್ರ ಮನೆ ನಡೆಸುವಂತ ಇದನ್ನು ಕೂಡ ಆಗ್ತಾ ಇಲ್ಲ. ಅವ್ರ ಬಗ್ಗೆನೂ ಕೂಡ ನಾವು ವಿಚಾರ ಮಾಡಬೇಕಾಗಿದೆ. ಅವರು ಕೂಡ ಹೋರಾಟ ಮಾಡ್ತಾರಂತ ಇವತ್ತು ಬೆಳಗ್ಗೆನೂ ಕೂಡ ಮಾತಾಡಿದ್ರು ಎಲ್ಲ ಕಾರ್ಮಿಕರು, ಮೊನ್ನೆನೂ ಕೂಡ ಮಾತಾಡಿದ್ದಾರೆ. ನಾವೇ ಮೊನ್ನೆ ಮಾತಾಡ್ಬೇಕಂದ್ರೆ ಏನು ಇವತ್ತು ಅಧಿವೇಶನ ನಡೀತಾ ಇದೆ, ಆದ ಕಾರಣ ಇವತ್ತು ನಾನು ಬಂದು ಅದ್ರ ಬಗ್ಗೆ ಡಿಟೇಲ್ ಆಗಿ ತಮ್ಮ ಹತ್ರ ಏನೇನು ಆಗ್ತಾ ಇದೆ ಏನೇನಿಲ್ಲ ನಾನು ಹೇಳೋದು ಇಷ್ಟೇ. ಇಲ್ಲಿನ ಏನು ಮಾಜಿ ಶಾಸಕರಿದ್ದಾರ ಇದ್ರ ಬಗ್ಗೆ ಎಲ್ಲ ಮತ್ತೆ ಯಾವ್ದ್ರ ಇದಕ್ಕೆ ಮಣದಿ ಅದಕ್ಕೆ ಏನಾರ ಆಪ್ಷನ್ ಮಾಡತ್ತು ಅಂತಂದ್ರೆ, ಇವತ್ತು ರೈತರು ಬೀದಿಗಿಳಿದಾರ, ನಾವು ಕೂಡ ಬೀಳ್ದಿ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನಾವು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಫ್ಯಾಕ್ಟ್ರಿಯನ್ನು ಮಾಡಲಿಕ್ಕೆ ಬಿಡುವುದಿಲ್ಲ. ಇವತ್ತು ನಮ್ಮ ರಕ್ತ ಹರಿದಿದ್ರು ಕೂಡ ನಾವು ಇದಕ್ಕೆ ಮಾಡಲಿಕ್ಕೆ